ಎಲ್ಲರಿಗೂ ನಮಸ್ಕಾರ. ಕೆ.ಎಫ್.ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ.ಎಫ್.ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ. ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು ಬರುತ್ತೆ. ಒಂದೊಂದನ್ನು ವ್ಯೂ ಮಾಡಿ ವೀಕ್ಷಿಸಿ ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರುಗಳಿಗೆ, ನಿಮ್ಮ ಕೊಲೀಗ್ಸ್ಗಳಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಅವು ಸಹ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಹೇಳಿ, ವಿಡಿಯೋಸ್ನ ನೋಡಲು ಹೇಳಿ, ಲೈಕ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಇನ್ಶೂರೆನ್ಸ್ ಅಂದರೆ ಏನು? ನಮ್ಮ ಜೀವನದಲ್ಲಿ ನಮ್ಮ ಹುಟ್ಟಿನಿಂದ ಸಾವಿನವರೆಗೂ ಬರುವಂತಹ ಏಕೈಕ ಪ್ರಾಡಕ್ಟ್ ಅಂದರೆ ಯಾವುದು ಅಂದರೆ ಅದು ಇನ್ಶೂರೆನ್ಸ್ ಅಂತಲೇ ಹೇಳ್ಬೋದು. ಆ ಇನ್ಶೂರೆನ್ಸಿನ ಅಥವಾ ವಿಮೆ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ, ಅದರ ರೂಪಗಳು ಬೇರೆ ಬೇರೆ ಆಗಿರುತ್ತೆ. ಅದರ ಒಂದು ಪರಿಚಯ ಸಹ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆಗ್ತಾ ಹೋಗುತ್ತೆ ಅನ್ನೋಂಥ ವಿಚಾರ. ಹುಟ್ಟುವ ಮಗು ಹೆಸರಲ್ಲೂ ಇನ್ಶೂರೆನ್ಸ್ ಇರುತ್ತಾ ಅಂದರೆ ಹೌದು ಇರುತ್ತೆ. ಹೇಗೆ ಅಂತ ನಾನು ಹೇಳ್ತೀನಿ. ನಿಮ್ಮ ತಂದೆ ತಾಯಿಂದಿರು ಒಂದು ವೇಳೆ ಮೆಡಿಕಲ್ ಇನ್ಶೂರೆನ್ಸ್ ತೊಗೊಂಡಿದ್ರೆ ಆ ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಕವರ್ ಆಯಿತು ಅಂತಂದರೆ ನಿಮಗೂ ಸಹ ಆ ಇನ್ಶೂರೆನ್ಸ್ ಅನ್ವಯ ಆಗುತ್ತೆ. ಅದಾದ ಬಳಿಕ ನಿಮ್ಮ ಹುಟ್ಟಿನ ಬಳಿಕ ನಿಮ್ಮ ಭವಿಷ್ಯಗೋಸ್ಕರ ಒಂದು ಯೋಜನೆನ, ವಿಮೆ ಯೋಜನೆನ ಅವರು ತೊಗೊಂಡ್ರೆ, ಆ ಪಾಲಿಸಿನ ಕೊಂಡ್ಕೊಂಡಿದ್ದಲ್ಲಿ ಸಹ ಅದು ನಿಮ್ಮ ಭವಿಷ್ಯಕ್ಕೆ ಬುನಾದಿಯಾಗಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಅದು ನಿಮ್ಮ ವಿದ್ಯಾಭ್ಯಾಸಕ್ಕಾಗಿರಲಿ, ಮದುವೆಗಾಗಿರಲಿ, ವಿದೇಶ ಪ್ರಯಾಣಕ್ಕಾಗಿರಲಿ, ವ್ಯಾಪಾರ ತೊಡಗಿಸ್ಕೊಳ್ಳೋದಕ್ಕಾಗಿರಲಿ ಆ ಒಂದು ವಿಮೆ ನಿಮಗೆ ಉಪಯೋಗ ಆಗುತ್ತೆ ಅನ್ನುವಂಥ ವಿಚಾರ. ಅದೇ ರೀತಿಯಲ್ಲೇ ನಿಮಗೆ 18 ವಯಸ್ಸು ತುಂಬಿದ ಬಳಿಕ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಕಾಡುತ್ತೆ. ಆಗ ಆರೋಗ್ಯ ವಿಮೆ ಮಾಡಿಸ್ಕೊಳ್ಳುವಂಥ ಒಂದು ಉದ್ಭವ ಆಗುತ್ತೆ. ಆರೋಗ್ಯ ವಿಮೆ ಮಾಡುವಂಥ ಒಂದು ಅನಿವಾರ್ಯತೆ ಉಂಟಾಗುತ್ತೆ. ಯಾಕೆಂದರೆ ಕೆಲಸದಲ್ಲಿ ಹೋಗ್ತೀರಾ, ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ದೈನಂದಿನವಾಗಿ ನೀವು ಕೆಲಸದಲ್ಲಿ ಮುಳುಗಿರೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಗಮನ ಹರಿಸದೇ ಇರೋದ್ರಿಂದ ಹಲವಾರು ಸಮಸ್ಯೆಗಳು ಎದುರಾಗಬಹುದು. ಹಾಸ್ಪಿಟಲೈಸೇಷನ್ ಆಗೋದಕ್ಕೆ, ಸುರಕ್ಷಿತವಾಗಿರೋದಕ್ಕೆ ಅಂತ ಹೇಳಿ ಈ ಒಂದು ಆರೋಗ್ಯ ವಿಮೆ ಮಾಡಿಸ್ಬೇಕಾಗತ್ತೆ. 18 ವಯಸ್ಸಿನಲ್ಲಿ ಆರೋಗ್ಯ ವಿಮೆ ಮಾಡಿದ್ರೆ ತುಂಬ ಸೇಫ್ ಆಗಿರುತ್ತೆ ಮತ್ತು ಪ್ರೀಮಿಯಮಿನ ದರನೂ ಸಹ ಕಡಿಮೆ ಆಗಿರುತ್ತೆ ಅನ್ನೋಂಥ ವಿಚಾರ. ನಿಮ್ಮ ಆರೋಗ್ಯವನ್ನು ಭದ್ರಪಡಿಸ್ತೀರಾ ಅನ್ನೋಂಥ ವಿಚಾರ. ನಿಮಗೆ ಕೆಲಸ ಸಿಕ್ಕಿತು, ಒಂದು 20 ವರ್ಷ 22 ವರ್ಷದಲ್ಲೇ ಕೆಲಸ ಸಿಗೋಕ್ಕೆ ಶುರುವಾಯಿತು, ಸಂಬಳ ಬರೋದಕ್ಕೆ ಶುರುವಾಯಿತು ಅಂದಾಗ ನೆಕ್ಸ್ಟ್ ಒಂದೊಂದೇ ಜವಾಬ್ದಾರಿ ನಿಮ್ಮ ಹೆಗಲನ್ನು ಏರ್ತಾ ಹೋಗುತ್ತೆ. ಅದು ಮದುವೆ ಆಗಿರಬಹುದು, ಮದುವೆ ಆದ ಬಳಿಕ ಮಕ್ಕಳಾಗಿರ್ಬೋದು, ಮಕ್ಕಳ ಮತ್ತು ಸಂಸಾರವನ್ನು ನಡೆಸೋದ ರೀತಿಯಲ್ಲಿ ಅವರನ್ನು ಪಡಿಸ್ಕೊಳ್ಳೋಕ್ಕೋಸ್ಕರ, ಭದ್ರತೆ ಮಾಡೋಕ್ಕೋಸ್ಕರ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತೊಗೊಳ್ಳೋದಾಗಿರಲಿ, ಮನೆ ಒಂದು ಖರೀದಿ ಮಾಡೋದಾಗಿರಲಿ, ಅಪಾರ್ಟ್ಮೆಂಟ್ ಆಗಿರಲಿ, ಇಂಡಿಪೆಂಡೆಂಟ್ ಹೌಸ್ ಆಗಿರಲಿ ಅಥವಾ ಸೈಟ್ ಖರೀದಿ ಆಗಿರಲಿ. ಸೊ ಇದೆಲ್ಲವೂ ಸಹ EMI ಮೂಲಕನೇ ಈಗಿನ ಕಾಲಘಟ್ಟದಲ್ಲಿ ನಾವು ಅನಿವಾರ್ಯವಾಗಿ ಕಟ್ಟಬೇಕಾಗಿರುತ್ತೆ. ಲೋನ್ ಮಾಡಿಬಿಟ್ಟು, ಸಾಲ ಮಾಡಿಬಿಟ್ಟು, ಆ ಸಾಲದಿಂದ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಈ ಟರ್ಮ್ ಲೈಫ್ ಪಾಲಿಸೀಸ್ಗಳನ್ನು ನಾವು ತೊಗೊಬೇಕಾಗುತ್ತೆ ಅನ್ನೋಂಥ ವಿಚಾರ. ಸೊ ಅದರ ನಂತರದಲ್ಲಿ ಏನು ಅಂತಂದರೆ ನಮಗೂ ಸಹ ನಮ್ಮ ಕುಟುಂಬದವರನ್ನು ಭದ್ರಪಡಿಸ್ಬೇಕು ಅಂಥೇಳಿ ಟರ್ಮ್ ಲೈಫನ್ನು ಮಾಡಿರ್ತೀವಿ ಇನ್ಶೂರೆನ್ಸು. ಅದೇ ರೀತಿ ನಮ್ಮ ಪರಿವಾರಕ್ಕೆ ಒಂದು ರಿಕರೆಂಟಾಗಿ ಇನ್ಕಮ್ ಬರೋದ ರೀತಿಯಲ್ಲಿ ಗ್ಯಾರಂಟೀಡ್ ಇನ್ಕಮ್ ಪ್ಲ್ಯಾನ್ಸ್ಗಳಿದ್ದಾವೆ ಇನ್ಶೂರೆನ್ಸ್ನಲ್ಲಿ. ಅದರ ಮೂಲಕ ಸಹ ನಮ್ಮ ಪರಿವಾರಕ್ಕೆ ಕನ್ಸಿಸ್ಟೆಂಟಾಗಿ ತಿಂಗಳಿಗೆ ಇಂತಿಷ್ಟು ಅಂತ ಹೇಳಿ ಕಂತಿನ ಹಾಗೆ ಹಣ ಬರುವ ರೀತಿಯಲ್ಲಿ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗಳು ಲಭ್ಯವಾಗಿದೆ. ಮಕ್ಕಳ ಭವಿಷ್ಯಕ್ಕೆ ಅಂತಂದರೆ ಪ್ರತ್ಯೇಕವಾಗಿ ಅವ್ರಿಗೂ ಸಹ ಮಂತ್ಲಿ ಗ್ಯಾರಂಟೀಡ್ ಇನ್ಕಮ್ ಯೋಜನೆಗಳಿದ್ದಾವೆ. ಅವರ ಪೆನ್ಷನ್ನಿಗೋಸ್ಕರ ಅಥವಾ ಮಡದಿಗೆ ಒಂದು ರೀತಿ ಪೆನ್ಷನ್ ಬರೋದಕ್ಕೋಸ್ಕರ ಸಹ ಹಲವಾರು ಇನ್ಶೂರೆನ್ಸ್ ಪೆನ್ಷನ್ ಪಾಲಿಸೀಸ್ಗಳಿದ್ದಾವೆ. ಸೊ ಅದನ್ನು ಸಹ ನೀವು ತೊಗೊಂಬರ್ಬೋದು, ಅಂದರೆ ಪಡ್ಕೊಬೋದು ಅನ್ನೋಂಥ ವಿಚಾರ. ಸೊ ಯಾವಾಗೆಲ್ಲ ಮನುಷ್ಯನಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೋ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೋ, ಆಗ ಅವನ ಆರ್ಥಿಕ ಜವಾಬ್ದಾರಿ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಆರ್ಥಿಕ ಜವಾಬ್ದಾರಿಯ ಪೈಕಿಯಲ್ಲಿ ಆತ ಸಾಲ ಮಾಡೋದು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಮನೆ ಖರೀದಿ ಸಾಲ ಆಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾಡುವಂಥ ಸಾಲ ಆಗಿರ್ಬೋದು, ಅಥವಾ 2 ವೀಲರ್ 4 ವೀಲರ್ ಸಾಲ ಆಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಷನಿಗೆ ಮಾಡುವಂಥ ಸಾಲ ಆಗಿರ್ಬೋದು, ಮಕ್ಕಳ ಮದುವೆಗೆ ಮಾಡುವಂಥ ಸಾಲ ಆಗಿರ್ಬೋದು, ಹೆಂಡತಿಯ ಒಂದು ಆರೋಗ್ಯಕ್ಕೋಸ್ಕರ ಅಥವಾ ಮಕ್ಕಳ ಆರೋಗ್ಯಕ್ಕೋಸ್ಕರ ಮಾಡುವಂಥ ಪ್ರತ್ಯೇಕ ಸಾಲಗಳಾಗಿರ್ಬೋದು. ಸಾಲ ಅನ್ನೋದು ಬಹಳಷ್ಟು ಹೇಗೆ ಬಗೆಯಾಗಿದೆಯೋ ಅದೇ ರೀತಿಯೇ ವಿಮೆಗಳು ಸಹ ಬಗೆಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದರಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆಯುತ್ತೆ. ಏನು ಅಂದರೆ ವಿಮಾ ಪ್ರಾಡಕ್ಟನ್ನು ಸಾಲವಾಗಿ ಉಪಯೋಗಿಸೋದು. ಇದು ಎಲ್ಲೋ ಒಂದು ಕಡೆ ತುಂಬ ಈಗ ಒಂದು ಟ್ರೆಂಡಾಗಿ ಬಂದಿದೆ. ಇತ್ತೀಚೆಗೆ ಸಹ ನಾನು ಗಮನಿಸ್ತಾ ಇದ್ದೆ. ಒಂದು ಕಡೆ ಹೋಗಿದ್ದಾಗ ಒಬ್ಬರು ಕಂಪನಿಯಲ್ಲಿ HR ಇದ್ದಾರೆ ಬೆಂಗಳೂರಿನಲ್ಲಿ. ಅವರು ಆ ವಿಮಾ ಬಾಂಡನ್ನು ತೊಗೊಂಬಂದ್ಬಿಟ್ಟು, ಪಾಲಿಸಿನ ತೊಗೊಂಬಂದ್ಬಿಟ್ಟು, ಸಾಲ ಬೇಕು ನನಗೆ, ಸಾಲ ಕೊಡಿ ಅಂತ ಹೇಳಿದಾಗ ತುಂಬ ಅಚ್ಚರಿ ಆಯಿತು. ಯಾಕಂದರೆ ಆ ಬಾಂಡನ್ನು ಅವರು ಕಾಂಟ್ರಿಬ್ಯೂಟ್ ಮಾಡಿಲ್ಲ, ಪ್ರೀಮಿಯಮ್ಸ್ಗಳನ್ನು ಅವರ ತಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಈಗ ತಾಯಿಗೆ ವಯಸ್ಸಾಗಿದೆ. ಆ ತಾಯಿ ಏನಿದ್ದಾರೆ ಅವರು ಆ ಮಗಳ
ಮೊಮ್ಮಗನಿಗೆ ಸಹ ನಾನು ಒಂದು ಪಾಲಿಸಿ ಮಾಡಬೇಕು, ವಿಮಾ ಪಾಲಿಸಿ ಮಾಡಬೇಕು ಅಂಥೇಳಿ ಬಂದು ಕೇಳ್ಕೊಂಡಿದ್ದನ್ನು ನಾನು ಗಮನಿಸಿದೆ. ಸೊ ಹಾಗಿರ್ಬೇಕಾದ್ರೆ ಯಾವ ರೀತಿ ಮನಸ್ಥಿತಿಯಲ್ಲಿ ನಾವಿದ್ದೀವಿ ಅಂದರೆ, ಒಂದು ತಲೆಮಾರು ಉಳಿತಾಯ ಮಾಡಬೇಕು, ಉಳಿತಾಯವನ್ನು ಹೇಗೆ ನಾವು ಅದನ್ನು ಹೂಡಿಕೆಯಾಗಿ ಚೇಂಜ್ ಮಾಡೋದು, ಆ ಹೂಡಿಕೆಯನ್ನು ಹೇಗೆ ವಿಮಾ ರೂಪದಲ್ಲಿ ಹೂಡಿಕೆ ಮಾಡೋದಾಗಿರಲಿ, ಬೇರೆ ಬೇರೆ ಹೂಡಿಕೆ ಯಂತ್ರಗಳಲ್ಲಿ ಹೂಡಿಕೆಯ ಯೋಜನೆಗಳಲ್ಲಿ ತೊಡಗಿಸ್ಕೊಳ್ಳೋದಾಗಿರಲಿ, ಅದರ ಬಗ್ಗೆ ಚಿಂತನೆ ಒಂದು ಕಡೆ ನಡೀತಿದ್ರೆ, ಇನ್ನೊಂದು ತಲೆಮಾರು ಏನಿದೆ ಅಂದರೆ ಅವರ ನೆಕ್ಸ್ಟ್ ಮುಂದಿನ ಬರುವಂಥ ತಲೆಮಾರನೇ ಏನು ಮಾಡ್ತಾ ಇದೆ ಅಂದರೆ, ಆ ಹೂಡಿಕೆ ವಸ್ತುಗಳೇನಿದೆ ಅಥವಾ ಹೂಡಿಕೆ ಪಾಲಿಸಿಗಳು ಯೋಜನೆಗಳೇನಿದೆ ಅದನ್ನು ತೊಗೊಂಬಂದ್ಬಿಟ್ಟು ಸಾಲವಾಗಿ ಪಡ್ಕೊಳ್ಳುವಂಥ ಒಂದು ಅನಿವಾರ್ಯತೆಯಲ್ಲಿ ಸಿಲುಕೊಂಡಿದೆ. ಇದು ತುಂಬ ಒಂದು ಬೇಸರದ ಸಂಗತಿ. ಯಾಕೆಂದರೆ ಅವರಿಗೆ ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ಅರ್ಥ ಗೊತ್ತಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಪೊಸಿಷನಲ್ಲಿದ್ದಾರೆ, ಅಷ್ಟು ದೊಡ್ಡ ಕೆಲಸದಲ್ಲಿದ್ದಾರೆ, ಅವರಿಗೆ ಒಂದು ತಿಂಗಳ ಒಂದು ಮಾಸಿಕ ಸಂಬಳ ಜಾಸ್ತಿ ಸಿಗುತ್ತೆ. ಅಷ್ಟೆಲ್ಲ ಇದ್ದರೂ ಸಹ ಸಾಲ ಮಾಡಬೇಕು. ಅದರಲ್ಲೂ ಸಹ ತನ್ನ ತಾಯಿ ತನಗಾಗಿ ಮಾಡಿದಂಥ ಒಂದು ಪಾಲಿಸಿ ತೊಗೊಂಡೋಗಿ ಇಟ್ಬಿಟ್ಟು ಇದಕ್ಕೆ ಸಾಲ ಕೊಡಿ ಅನ್ನೋದು ಎಷ್ಟೋ ಒಂದು ರೀತಿಯಾದಂತಹ ಬೇಸರದ ಸಂಗತಿಯಾಗಿದೆ ನೋಡಿ ಗೆಳೆಯರೆ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಪರಮ ಧ್ಯೇಯ ಏನು ಅಂದರೆ ಉಳಿತಾಯ ಇರಬೇಕು, ತದನಂತರ ಹೂಡಿಕೆ ಇರಬೇಕು, ತದನಂತರ ವಿಮೆ ಇರಬೇಕು. ಸೊ ಹೂಡಿಕೆಯಲ್ಲಿ ಬಂದಂಥ ಲಾಭದ ಒಂದು ಭಾಗವನ್ನು ವಿಮೆಯಲ್ಲಿ ಹಾಕೋದು ನಮ್ಮ ಒಂದು ಆರ್ಥಿಕ ಭದ್ರತೆಗೆ ನಾವೇ ಒಂದು ದಾರಿದೀಪವಾಗಿ, ಒಂದು ಮಾರ್ಗದರ್ಶನವಾಗಿ, ಒಂದು ಬುನಾದಿಯನ್ನು ಹಾಕ್ಕೊಂಡಂಗೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಬಳಿ ವಿಮೆಗೆ ಕಟ್ಟುವಾಗೆ ದುಡ್ಡಿಲ್ಲ ಅಂತಂದ್ರೂ ಸಹ ತಿಂಗಳ ಒಂದು ಉಳಿತಾಯದಲ್ಲಿ ಒಂದಿಷ್ಟು ಭಾಗವನ್ನು ಈ ವಿಮೆಗೆ ಅಂತೇಳಿ ಮೀಸಲಿಡಬಹುದು. ಹೇಗೆ ಅಂದರೆ ಬ್ಯಾಂಕಿನಲ್ಲಿ RD ಮಾಡುವ ಮೂಲಕ. ತುಂಬ ಜನ ಹೇಳ್ತಾರೆ, ಲಕ್ಷಗಟ್ಟಲೆ ಪ್ರೀಮಿಯಂ ಕಟ್ಟೋಕ್ಕಾಗಲ್ಲ ಸರ್ ಇನ್ಶೂರೆನ್ಸ್ನಲ್ಲಿ, ಹೇಗೆ ಅನ್ನುವಂಥದ್ದನ್ನು ನಾನು ಗಮನಿಸಿರ್ತೀನಿ. ಅಂಥವರಿಗೆ ನಾನು ಹೇಳುವಂಥ ವಿಚಾರ ಏನು ಅಂದರೆ, ನಿಮ್ಮ ಪ್ರೀಮಿಯಂಗಳನ್ನು ನೀವು ಟ್ರ್ಯಾಕ್ ಮಾಡಬೇಕು ಅಂತಂದ್ರೂ ಸಹ ಈ ರೀತಿಯಾಗಿ ಸಣ್ಣದಾಗಿ ತಿಂಗಳಿಗೆ ಇಷ್ಟು ಅಂತ ಹೇಳಿ ಒಂದು ಅಮೌಂಟನ್ನು ನೀವು ಬ್ಯಾಂಕಿನ ಖಾತೆಯಲ್ಲೋ ಅಥವಾ ಪೋಸ್ಟ್ ಆಫೀಸ್ನಲ್ಲೋ RD ಮಾಡಿ, ಆ ಒಂದು ತಿಂಗಳ ಕಂತು ಕಟ್ತಾ ಹೋದಂಗೆ ಒಂದು ವರ್ಷದ 11 ತಿಂಗಳಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಆ ಒಂದು RD ಮೆಚ್ಯೂರ್ ಆದ ಬಳಿಕ ಹಣವನ್ನು ತೊಗೊಂಡು 12ನೇ ತಿಂಗಳ ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ಭರಿಸುವಂಥ ಒಂದು ಕಂತೇನಿದೆ, ಆ ಟೈಮಲ್ಲಿ ಆ ಹಣವನ್ನು ನೀವು ವರ್ಗಾವಣೆ ಮಾಡಿ ನಿಮ್ಮ ಭವಿಷ್ಯ ಸಹ ಒಂದು ರೀತಿ ಭದ್ರವಾಗಿರುತ್ತೆ ಅನ್ನುವಂಥ ವಿಚಾರ. ಮತ್ತು ಬೇರೆ ಬೇರೆ ವಿಮಾ ಪಾಲಿಸೀಸ್ಗಳಲ್ಲಿ ಸಹ ನೀವು ಇದೇ ರೀತಿಯಾದಂಥ ಯೋಜನೆಗಳನ್ನು ನೀವು ಕೈಗೆ ಎತ್ಕೊಳ್ಳಿ. ನಿಮಗೆ ಸಂಬಳದಲ್ಲಿ ಇನ್ಕ್ರಿಮೆಂಟ್ ಆಗಿರ್ಬೋದು, ಬೋನಸ್ ಸಿಕ್ಕಿರ್ಬೋದು, ಆಗ ಸಹ ಲಂಸಮ್ ಆಗಿ ಸಹ ಈ ವಿಮಾ ಪಾಲಿಸೀಸ್ಗಳಲ್ಲಿ ನೀವು ಹೂಡಿಕೆ ಮಾಡ್ಬೋದು. ಯಾಕಂದರೆ ಇವೆಲ್ಲ ಮಾರ್ಕೆಟಿಗೆ ಲಿಂಕ್ ಆಗಿರಲ್ಲ, ನಾನ್ ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಷೇರುಪೇಟೆ ಇವತ್ತು ಚೆನ್ನಾಗಿ ಮೇಲೋಗಿದೆ. ಫೆಬ್ರವರಿ ತಿಂಗಳು 2020ರಲ್ಲಿ ನಾನು ಷೇರುಪೇಟೆಯಲ್ಲಿ ದುಡ್ಡು ಹಾಕಿದರೆ, ಮಾರ್ಚ್ರಿಂದ ಹಿಡಿದು ಸತತವಾಗಿ ಅಕ್ಟೋಬರ್ ತಿಂಗಳವರೆಗೆ ನನ್ನ ಹಣ ಏನಿದೆ ಅಷ್ಟಕ್ಕಷ್ಟು ಹಾಳಾಗೋಗಿರುತ್ತೆ, ಅಂದರೆ ಕೆಳಗೆ ಹೋಗಿತ್ತು ಅನ್ನುವಂಥ ವಿಚಾರ. ಸೊ ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ಗಳಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅತಂತ್ರತೆ ಇರುತ್ತೆ ಮಾರುಕಟ್ಟೆಯಲ್ಲಿ, ಷೇರುಪೇಟೆಯಲ್ಲಿ ಅನ್ನೋದನ್ನು ಸಹ ನಾವು ಗಮನಿಸಬೇಕಾಗತ್ತೆ. ನಮ್ಮ ಧ್ಯೇಯ ಏನು ಅಂದರೆ ಹಣಕಾಸಿನ ಭದ್ರತೆ, ಕ್ಯಾಪಿಟಲ್ ಪ್ರಿಸರ್ವೇಷನ್ ಫಸ್ಟ್ ಮಾಡಬೇಕಾಗತ್ತೆ. ತದನಂತರ ಒಂದು ಸ್ವಲ್ಪ ಹಣವನ್ನು ನೀವು ರಿಸ್ಕ್ ತೊಗೊಳ್ಳುವಂಥ ಅಸೆಟ್ಸ್ಗಳಲ್ಲಿ ತೊಡಗಿಸ್ಕೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ. ಅದು ಬಿಟ್ಬಿಟ್ಟು ಬಂದಂಥ ಉಳಿಕೆಯ ಹಣ ಆಗಿರಲಿ, ಗಳಿಕೆ ಹಣ ಆಗಿರಲಿ, ಎಲ್ಲವೂ ತೊಗೊಂಡೋಗಿ ಮಾರುಕಟ್ಟೆಯಲ್ಲಿ ನಾವು ಸುರಿತಾ ಹೋದಾಗಲೂ ಯಾವಾಗಲೂ ಒಂದು ಈ ರೀತಿ ಅತಂತ್ರತೆ ಕಾಡಿದಾಗ ನಮಗೆ ಬೇಕು ಅಂದಾಗ ಹಣ ಕೂಡ ತೆಗೆಯೋದಕ್ಕೆ ಅವಕಾಶಗಳು ಸಿಗೋದಿಲ್ಲ. ಆವಾಗ ಅಜ್ಜಿ ಆ ಮಗಳ ಹೆಸರಿನಲ್ಲಿ ಪ್ರೀಮಿಯಂ ಕಟ್ಟಿದ್ರಿಂದ ಈಗ ಆ ಮಗಳು ಆ ಒಂದು ಪಾಲಿಸಿ ತೊಗೊಂಡೋಗಿ ಲೋನ್ ತೊಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ಯೋಲೋ ಅನ್ನುವಂಥ ಮನಸ್ಥಿತಿ, ಈಗ ತುಂಬ ಜನ ಜೆನ್ಸಿಯವ್ರು ಹೇಳ್ತಾರೆ, ಯು ಓನ್ಲಿ ಲಿವ್ ಒನ್ಸ್ ಅಂತ ಹೇಳಿ ಎಂಜಾಯ್ ಮಾಡಬೇಕು, ಸಾಲ ತೊಗೊಬೇಕು, ಆ ಮನಸ್ಥಿತಿ ಆ ಅಜ್ಜಿಗಿದ್ದಿದ್ರೆ ಆ ಮಗಳು ಆ ಪಾಲಿಸಿ ತೊಗೊಂಡ್ಬಂದು ಸಾಲ ತೊಗೊಳ್ಳೋವಂಥ ಅವಶ್ಯಕತೆಯೂ ಬರ್ತಿರಲಿಲ್ಲ, ಅವಕಾಶನೇ ಸಿಗ್ತಿರಲಿಲ್ಲ ಅನ್ನುವಂಥ ವಿಚಾರ. ಸೊ ಅದರಿಂದ ವಿಮೆ ಅನ್ನೋದು ಲೋನ್ ಅಲ್ಲ, ಲೋನ್ ಬೇರೆ, ವಿಮೆ ಬೇರೆ ಅನ್ನೋದನ್ನು ಮನಗಾಣಬೇಕು ನೀವು. ಲೋನ್ ಅನ್ನೋದು ಸೇವಿಂಗ್ಸ್ನಲ್ಲಿ, ಅದೇ ರೀತಿ ಇನ್ವೆಸ್ಟ್ಮೆಂಟ್ನಲ್ಲಿ ಸ್ವಲ್ಪ ಹಣವನ್ನು ತೊಡಗಿಸ್ಕೊಂಡು ಬಂದಂಥ ಲಾಭದ ಒಂದು ಭಾಗವನ್ನು ತೆಗೆದು ವಿಮೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಆರ್ಥಿಕ ಭದ್ರತೆ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರ. ಹಾಗೆಯೇ ನೀವು ಇರುವಂಥ ಲಯಬಿಲಿಟೀಸ್ಗಳನ್ನು, ಅಂದರೆ ಖರ್ಚುಗಳನ್ನು ಕಮ್ಮಿ ಮಾಡ್ಕೊಳ್ಳಿ, ಬೇಡದೇ ಇರುವಂಥ ಸಾಲಗಳನ್ನು ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಖರ್ಚುಗಳು ಮತ್ತು ಸಾಲಗಳಲ್ಲಿ ನಿಯಂತ್ರಣ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನೀವು ಆ ಒಂದು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕ್ಕೊಂತೀರ. ಆಗ ನಿಮಗೆ ವಿಮೆ ಕೂಡ ಕಾಪಾಡೋಕ್ಕೆ ಬರೋದಿಲ್ಲ, ಹಾಗೆ ನಿಮಗೆ ಮಾಡಿದಂಥ ಹೂಡಿಕೆಗಳು ಸಹ ನಿಮಗೆ ಪ್ರಯೋಜನ ಕೊಡೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಯಾಕಂದರೆ ನೀವು ಕಟ್ಟುವಂತಹ ಬಡ್ಡಿ ಏನಿದೆ ಬ್ಯಾಂಕಿಗೆ, ನಿಮ್ಮ ಒಂದು ಮಾರುಕಟ್ಟೆಯಲ್ಲಿ ಹಾಕಿದಂಥ ಹಣ ಆಗಿರಲಿ, ವಿಮೆಯಲ್ಲಿ ತೊಡಗಿಸ್ಕೊಂಡಂಥ ಹಣ ಆಗಿರಲಿ, ಅದು ಬರುವಂಥ ಒಂದು ಸಮಯ ಲೇಟ್ ಆಗಿರೋದ್ರಿಂದ ನೀವು ಕಟ್ಟುವಂಥ ಬಡ್ಡಿ ಜಾಸ್ತಿಯಾಗಿಯೇ ನೀವು ಕಟ್ತಾ ಹೋಗಿರೋದ್ರಿಂದ ಬ್ಯಾಂಕಿಗೆ ಆದಷ್ಟು ಸಾಲದಿಂದ ಹೊರಗೆ ಬಂದು ಈ ರೀತಿಯಾದಂತಹ ನಿರ್ಧಾರಗಳನ್ನು ತಗೊಳ್ಳಿ. ಅನಾವಶ್ಯಕ ಸಾಲವನ್ನು ಮಾಡಿಕೊಂಡು ಸಿಲುಕ್ಕೊಂಡು ಬಡ್ಡಿನ ಕಟ್ತಾ ಬ್ಯಾಂಕನ್ನು ಶ್ರೀಮಂತರಾಗಿಸಬೇಡಿ. ವಿಮೆಯ ಮೂಲಕ ಸಹ ನೀವು ಸಾಲವನ್ನು ತೊಗೊಳ್ಳೋದ್ರ ಮೂಲಕ ಮತ್ತೆ ನೀವು ಬ್ಯಾಂಕನ್ನೇ ಅಭಿವೃದ್ಧಿ ಮಾಡಿಸಿದ ಬ್ಯಾಂಕಿಗೆ ಮತ್ತೆ ಶ್ರೀಮಂತರಾಗಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ಮನಗಾಣ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.